ಗೈಸ್ ಇವಾಗ ನೆನ್ಮಂಗಲದಲ್ಲಿ ನಮ್ಮ ಹುಡುಗನ ಬಿಟ್ಟೆ ಒಳಗಡೆ ಎಲ್ಲ ತಣ್ಣಗಿರ್ಲಿ ಅಂತೇಳಿ ಇದು ಯಾವ ಸೊಪ್ಪು ಹಾಕೋರೆ. ಕರ್ಮಲ ಬಿಟ್ಟ ಮೇಲೆ ಅಹಮದ್ನಗರ ಹೈವೇ ಎಂಟ್ರಿ ಆಗ್ತೀನಿ. ನಾಷ್ಟ ಮಾಡೋ ಅಂತ ನಿಂತಿದ್ದೀನಿ. ಇಲ್ಲಿ ಯಾವ ಅವರೇ ಆಟೋ ಹತ್ರ ಡ್ರಾಪ್ ಆಗ್ತವ್ರೆ. 11:30 ನಾಷ್ಟ ಕೊಡಿಸ್ತಾವ್ರಿ ಇವರು. ಅವರೇ ಬಂದಾಗ ನಾಷ್ಟ ಮಾಡೋ ಅಂತ ಮಾಡಲಿಲ್ಲ. ನಾನು ಈಗ ನನ್ನ ಗುರಿ ಕಡೆ ಹೋಗ್ತಾ ಇದ್ದೀನಿ. ಯಾರೇ ಬರಲಿ ಏನೇ ಅನ್ಲಿ ತಲೆ ಕೆಡಿಸ್ಕೊಳ್ಳಲ್ಲ. ಅನ್ಕೊಂಡಿದ್ದನೆ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಏನಪ್ಪ ವಿಷಯ ಅಂದರೆ, ಹೋಗ್ಬಂದೆ ಒಂದು ಟ್ರಿಪ್ ಸೂರತ್ ಮಾಡಿದೆ. ಈಗ ತಿರ್ಗಿ ಸೂರತ್ಗೆ ಸಿಂಗಲ್ ಹೋಗ್ತಾ ಇದ್ದೀನಿ. ಯಾರ್ಯಾರು ಹೊಸದಾಗಿ ವೀಡಿಯೋಸ್ ನೋಡ್ತಾ ಇದ್ದಾರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಈ ಟ್ರಿಪ್ಪು ನಾನು ಸಿಂಗಲ್ಲು. ನಮ್ಮ ಬ್ರೋ ಅವರು ಹಬ್ಬ ಮಾಡೋಕ್ಕೆ ಊರಿಗೆ ಹೋಗ್ತಾರೆ. ಹಾಗೆ ನಮ್ಮ ಒಬ್ಬರು ಫೇಮಸ್ ಇನ್ಸ್ಟಾಗ್ರಾಮರು, ಇನ್ಫ್ಲೂಯೆನ್ಸರು, ಒಳ್ಳೆ ಒಬ್ಬರು ಮನುಷ್ಯರು ಸಿಗ್ತಾರೆ ದಾವಸ್ಪೇಟೆಯಲ್ಲಿ. ಮತ್ತು ಏನು ಲೋಡ್ ಮಾಡೋಕೆ ಹೋಗ್ತಾಯಿದ್ದೀನಿ ಹೇಳ್ತೀನಿ. ಈಗ ಸೀದಾ ಇಲ್ಲಿಂದ ದಾವಸ್ಪೇಟೆ ಹೋಗಬೇಕು. ನಮ್ಮ ಹುಡುಗನ ನೆನ್ಮಗನಲ್ಲಿ ಬಿಸಾಕಲ್ಲ, ಅಡಿಗಿಳಿಸಿ ಹೋಗಬೇಕು. ಓಯ್ ಭಯ್ಯ, ಹುಡುಗ ಎದುರುಗಡೆ ಬಿಟ್ಟ. ಏನಪ್ಪ ಅಂದರೆ ಸ್ವಲ್ಪ ವೆದರು ಜಾಸ್ತಿ ಕೋಲಿಲ್ಲ, ಸೆಕೆ ಐತೆ. ಏನು ಮಾಡ್ತೀರಾ, ನಮ್ಮ ಏನು ರಾತ್ರಿ ಎಲ್ಲ ಕಷ್ಟಪಟ್ಟು ಏನೋ ಹಾಕೋನೆ, ಅದು ಹಿಡ್ಕೊಂಡೆ ಗ್ರಿಪ್ಪೆ ಸಿಗ್ತಲ್ಲ ನನಗೆ. ಹಬ್ಬ ಕರೆಯೋದ ನಮ್ಮನ್ನ, ಯಾರನ್ನ? ಹಾಂ, ಓಕೆ ಫ್ರೆಂಡ್ಸ್, ಇನ್ನು ದಾವಸ್ಪೇಟೆಗೆ ಹೋಗಿ ಸಿಗೋಣ. ಗೈಸ್ ಇವಾಗ ನೆನ್ಮಂಗಲದಲ್ಲಿ ನಮ್ಮ ಹುಡುಗನ ಬಿಟ್ಟೆ. ಬಾಯ್. ನಾನೀಗ ಹೋಗಿ ಲೋಡ್ ಮಾಡ್ಕೊಂಡು ಹೊರಡಬೇಕು. ಬನ್ನಿ ಗೈಸ್, ನೋಡೋಣ. ಇನ್ನು ಎಸಿ ಹಾಕೊಂಡು ಹೋಗೋಣ. ಸಿಕ್ಕಾಬಿಟ್ಟೆ ಸೆಕೆ, ಏನು ಮಾಡ್ತೀರಾ. ಏನಲ್ಲಿ ಇವಾಗ ದಾವಸ್ಪೇಟೆಗೆ ಬಂದೆ. ಚೂರು ಏರುಗಿರಿ ಹೊಡಿಸ್ಬೇಕಾಯ್ತು. ಕಾಶ್ಮೀರ್ ಟ್ರಿಪ್ಪಿಂದ ಹೊಡ್ಸಿಲ್ಲ. ನಮ್ಮ ಬ್ರೋ ಅಲ್ಲೇ ಕೂತವ್ರೆ, ಅವನು ಮಾತಾಡ್ಸ್ಕೊಂಡು ಬರೋಣ ಬನ್ನಿ. ಇವು ಅಂಗಡಿ ಬಂದು ಕರೆಕ್ಟಾಗಿ ಸುಮಾರು 1 ವರ್ಷ ಮೇಲಾಯ್ತಲ್ವಣ್ಣ? ವರ್ಷ ಮೇಲಾಯಿತು. ಈಗ ಇಲ್ಲಿ ಮುಂದೆ ಅಡ್ಗೆರೆ ರೋಡ್ಗೆ ಹೋಗ್ಬೇಕು. ಲೋಡ್ಗೆ ಹೋಗಿ ಲೋಡ್ ಮಾಡ್ಕೊಂಡು ಸಿಂಗಲ್ ಇವತ್ತು ಒಬ್ಬನೇ ಹೋಗ್ಬೇಕು. ನಾನು ಕರೆಕ್ಟಾಗಿ 15 ಕಿಲೋಮೀಟ್ರ್ ಹಿಂದೆ ಇದ್ದಾಗ 2 ಕಿಲೋಮೀಟ್ರ್ ಅಂತ ಹೇಳಿದ್ದು. ಹಾಂ, ಹಬ್ಬ ಜೋರ ಅಣ್ಣ, ಹಬ್ಬ ಜೋರ. ಐಸ್ ಇನ್ನೊಂದು ಏನಪ್ಪ ಅಂದರೆ, ನಾನು ಇಲ್ಲಿ ಯಾರನ್ನೂ ಮೆಚ್ಚೋಕ್ಕೋಸ್ಕರ ವೀಡಿಯೋಸ್ ಮಾಡ್ತಿಲ್ಲ. ನನಗೆ ನನ್ನ ಖುಷಿಗೆ, ನಮ್ಮ ಸಬ್ಸ್ಕ್ರೈಬರ್ಗಳಿಗೆ ಮಾತ್ರ ಮಾಡ್ತಾ ಇರೋದು. ನೀವು ಏನಾನ ಅಂದ್ಕೊಳ್ಳಿ, ನಾವು ಬೆಳೆದಿರೋ ಕಷ್ಟ, ನಮ್ಮ ಕಷ್ಟ ನಮಗೆ ಗೊತ್ತು. ನಾವೇನು ಯಾರಿಗಾನ ಹೇಳ್ಕೊಂಡು ಹೇಳೋ ಅವಶ್ಯಕತೆ ನನಗೂ ಇಲ್ಲ. ಐಸ್ ಇವಾಗ ದಾವಸ್ಪೇಟೆ ಬಿಟ್ಟ ಮೇಲೆ ಮುದ್ಗಿರಿ ರೋಡಲ್ಲಿ ಲಕ್ಕೂರ್ ಅಂತ ಐತೆ. 1 ಕಿಲೋಮೀಟ್ರ್ ಅಷ್ಟೇ. ಅಲ್ಲಿ ಜೈನದಲ್ಲಿ ಊಟ ಮಾಡೋಣ ಅಂತ ಬಂದಿದ್ದೀನಿ. ಏನಪ್ಪ ಎಲ್ಲ ನಾನ್ ವೆಜ್ ಐತೆ ಅಂದ್ಬಿಡಿ. ನಾನು ಹೇಳಿರೋದು ಗೀ ರೈಸ್ ಹೇಳಿದ್ದೀನಿ. ತಿನ್ಕೊಂಡು ನಮ್ಮ ಹುಡುಗ ಬರ್ತಾನೆ, ಅವನಿಗೆ ಸ್ವಲ್ಪ ಐಟಮ್ ಎಲ್ಲ ಕೊಟ್ಕಳಿಸ್ಬೇಕು. ಅಂದರೆ ಈ ಟ್ರಿಪ್ ಮನೆ ಹೋಗೋಕ್ಕಾಯ್ತಲ್ಲ, ಸಿಂಗಲ್ ಡ್ರೈವರು, ಏನು ಮಾಡೋಕ್ಕಾಗಲ್ಲ. ಐಸ್ ಫೈನಲಿ ಈಗ ಊಟ ಮಾಡ್ಕೊಂಬಂದು ಏನಪ್ಪ ಹೊಗೆ ಬರ್ತಿದೆ ಅಂದ್ಕೊಂಬಿಡಿ. ಗಾಡಿನ ರೈಲ್ವೆ ನಿಮಿಷ ಬಿಟ್ಟು ಅದಕ್ಕೆ ಹೊಗೆ ಬರ್ತೈತೆ. ಹಾಗೆಯೇ ಇನ್ನೂ ಸ್ವಲ್ಪ ಜನ ಹೆಂಗಪ್ಪ ಅಂತಂದರೆ, ನಾನು ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಿರೋದಕ್ಕೆ ವೀಡಿಯೋ ಮಾಡೋದಕ್ಕೆ ಅದನ್ನು ನೋಡಿ ಸ್ವಲ್ಪ ಜನ ಹೊಟ್ಟೆ ಹುರ್ಕೊಂತವ್ರೆ. ಹೊಟ್ಟೆ ಎಲ್ಲ ಆವತ್ತಿಗಲ್ಲಿ ಇದೇ ಥರ ಹೊಗೆ ಬರ್ತೈತೆ, ನಾವೇನು ಮಾಡೋಕ್ಕಾಗಲ್ಲ. ನೈಸ್ ಫೈನಲಿ ಲಗೇಜ್ ಎಲ್ಲ ಕೊಟ್ಟಿದ್ದಾಯಿತು. ನಮ್ಮ ಕಾಂತವ್ರಿಗೆ ತಗೊಂಡು ಹೋಯ್ತವ್ರೆ. ಈ ಹಗ್ಗ ಬಂದು 2200 ರೂಪಾಯಿ, 27 kg, 90 ರೂಪಾಯಿ kg. ಹಾಕೊಳ್ಳೋ ಜರ್ಕಿನು. ಸ್ವಲ್ಪ ಗ್ರೀಸ್ ಮಾಡಿಸಿ ಕರೆಕ್ಟಾಗಿ 5000 ಕಿಲೋಮೀಟ್ರ್ ಹೋಗಿಲ್ಲ. ತಿರ್ಗಾ ನೋಡಿ ಆಲ್ರೆಡಿ ಪ್ರಾಬ್ಲಮ್ ಆಗೈತೆ. ಶೋರೂಮ್ವರೆಗೆ ಏನು ಮಾಡಿದ್ರು ಶೋರೂಮವ್ರು ಬರ್ತಾ ಇಲ್ಲ. ಫೈನಲಿ ಲೋಡ್ ಮಾಡ್ಕೊಂಡು ಇಲ್ಲೇ HP ಬಂಕಲ್ಲಿ ಡೀಸೆಲ್ ಹಾಕ್ಸ್ತಾಯಿದ್ದೀನಿ. ಡೀಸೆಲ್ ಹಾಕ್ಸ್ಕೊಂಡು ಹೋಗ್ಬೇಕು. ಒಳಗಡೆ ಎಲ್ಲ ತಣ್ಣಗಿರ್ಲಿ ಅಂತೇಳಿ ಇದು ಯಾವ ಸೊಪ್ಪು ಹಾಕೋರೆ. ಫೈನಲಿ ಇಲ್ಲೇ ಡೀಸೆಲ್ ಹಾಕ್ಸ್ತೆ, ಫುಲ್ ಟ್ಯಾಂಕು. ಡೀಸೆಲ್ ಹಾಕ್ಸಿದ್ಕೆ ನಮ್ಮ ಬ್ರೋ ಏನೋ ಟವಲ್ ಕೊಡ್ತೀನಿ ಅಂತ ನಂಬತ್ತಾ ಇದ್ದಾರೆ. ಟವಲ್ಲು ಬೇಕಾಗಿಲ್ಲ ನಮಗೆ, ಏನೋ ಡೀಸೆಲಲ್ಲಿ ಡಿಸ್ಕೌಂಟ್ ಮಾಡ್ಕೊಡೋರಾಗೋದು. ನಾನು ಈ ಟ್ರಿಪ್ ಸಿಂಗಲ್ ಹೋಗ್ತಾಯಿದ್ದೀನಿ. ಯಾಕಪ್ಪ ಅಂತಂದರೆ ನಮ್ಮ ಇನ್ನೂ ಹಬ್ಬಕ್ಕೆ ರಜಾ ಹಾಕಿದ್ದಾನೆ. ಗಾಯ್ಸ್ ಇವಾಗ ತುಮಕೂರು ಬಿಟ್ಟು ಹೋಗ್ತಾಯಿದ್ದೀನಿ. ಅದನ್ನ 10:30 11 ಗಂಟೆಗೆ ದುರ್ಗಾ ಪಾಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಆಗುತ್ತೆ ಹಂಗೆ ಗೊತ್ತಿಲ್ಲ. ಊಟ ದುರ್ಗಕ್ಕೆ ಹೋಗಿ ಯೋಚನೆ ಮಾಡ್ತೀನಿ. ಫಸ್ಟ್ ಹೋಗಿ ಶಿರಾ ಟೋಲ್ ಹತ್ರ ಹೋಗಿ ಒಂದು ಟೀ ಕುಡ್ಕೊಂಡು ಹೋಗಬೇಕು. ಜೊತೆಗೆ ಏನೋ ಗಾಡಿಗಳು ಸಿಕ್ಕರೆ ಆರಾಮಾಗಿ ಹೋಗ್ಬೋದು. ಒಂದೇ ಗಾಡಿ ಆದರೆ ಸ್ವಲ್ಪ ಹಿಂಸೆ, ಬೇಜಾರಾಗುತ್ತೆ ಗಾಡಿ ಓಡ್ಸೋಕ್ಕೆಲ್ಲ. ಇವಾಗ ಶಿರಾ ಫಸ್ಟ್ನೇ ಟೋಲ್ ಕಳಮೇಲೆ ಟೋಲ್ಗೆ ಬಂದಿದ್ದೀನಿ. ಒಂದು ಟೀ ಕುಡ್ಕೊಂಡು ಹೋಗಬೇಕು. ಹಾಗೆ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ನಮ್ಮೂರವರೇ, ಅಂದರೆ ನಮ್ಮ ರಾಮನಗರ ಪಾಸಿಂಗು. ಬನ್ನಿ ಒಂದು ಟೀ ಕುಡ್ಕೊಂಡು ಹೊರಡೋಣ. ಇವಾಗ ಟೈಮ್ ಬಂದು 9:36.
ಕರೆಕ್ಟಾಗಿ 2.5 ಅವರ್ಗೆ ದೋಸಪೇಟೆಯಿಂದ ಇಲ್ಲಿ ಬಂದಿದ್ದೀನಿ. ನನ್ನ ಪ್ರಕಾರ ಬೇಗ ಹೋದರೆ ಪಾಸ್ ಮಾಡ್ಬೋದು, ಯಾಕಂದರೆ ಊಟ ಮಾಡೋಕ್ಕಾಗಲ್ಲ. ಈಗ ಊಟ ಮಾಡೋದು ನಿದ್ದೆ ಬಂದ್ಬಿಡ್ತೈತೆ. ಬೆಳಗ್ಗೆ ಅಷ್ಟೊತ್ತಿಗೆ ಪಂಡ್ರಾಪುರ ಪಾಸ್ ಮಾಡಿಬಿಟ್ರೆ ಸಿಟಿ ಒಳಗಡೆ ಹೋಗ್ಬೋದು. ಇಲ್ಲಾಂದರೆ ಹಳ್ಳ ಗುಂಡಿ ರೋಡಲ್ಲಿ ಹೋಗೋ ಅಷ್ಟೊತ್ತಿಗೆ ಅದೇನೋ ಹೇಳ್ತಾರಲ್ಲ, ಎಲ್ಲ ಊರ್ಬಲ್ ಆಗಿರ್ತೈತೆ. ಬಿಸಿಲಲ್ಲಿ ಓಡ್ಸೋಕ್ಕಾಗಲ್ಲ. ನಾಳೆ ಮುಂಬೈ ಮೇಲೆ ಹೋಗೋಣ ಅಂದ್ಕೊಂಡೆ. ಮುಂಬೈ ಮೇಲೆ ಹೋದರೆ ಬೆಳಗ್ಗೆ 10 ಗಂಟೆ ತನಕ, ಒಂದು 11 ಗಂಟೆ ತನಕ ಪೂನಾ ನೋ ಎಂಟ್ರಿ ಐತೆ. ಸುಮ್ಮನೆ ಬೆಳಿಗ್ಗೆ ಒಂದು 8 ಗಂಟೆ, ಒಂದು 6 ಗಂಟೆ, 6:30, 7 ಗಂಟೆಗೆಲ್ಲ ಪೂನಾ ಹೋಗಿರ್ತೀನಿ. ಬಟ್ ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಹಿಂಗೆ ಹೋಗ್ತಾ ಇರೋದು. ಹೊಸಪೇಟೆ ಬಿಟ್ಟ ಮೇಲೆ ಸಿಕ್ಕಾಪಟ್ಟೆ ಮಳೆ ಹೋಗಿದೈತೆ. ನಮ್ಮ ಪುಣ್ಯ ಹೆಂಗೋ ಮಳೆ ಬರ್ತಿಲ್ಲ. ಮಳೆ ಎಲ್ಲಿ ಬರುತ್ತೋ ಗೊತ್ತಿಲ್ಲ, ಅಲ್ಲಿ ಏನಾಗುತ್ತೋ ಅಂತಲೂ ಗೊತ್ತಿಲ್ಲ. ಯಾಕಂದರೆ ಟಾರ್ಪಲ್ ಚೆನ್ನಾಗಿಲ್ಲ ನನ್ನ ಹತ್ರ. ಈ ಟ್ರಿಪ್ ಹೋಗಿ ಎಮರ್ಜೆನ್ಸಿ ಒಂದು ಟಾರ್ಪಲ್ ಅಂತೀನಿ ಸೂರತ್ತಲ್ಲೇ. ಯಾಕಂದರೆ ಈ ಟೈಮಲ್ಲಿ ಮಳೆ ಗಿಳೆ ಬಂದರೆ ಹಿಂಸೆ. ನಮಗೇನು ಸುಮ್ಮನೆ ಟಾಪ್ ಮೇಲೆ ಹಾಕೋಣಕ್ಕೆ ಸಾಕು. ಒಂದು 10ಕ್ಕೆ 22-23 ಇದ್ರೂ ಸಾಕು ನಮಗೆ, ಮಸ್ತಾಗೋಯ್ತದೆ. ಯಾಕಂದರೆ ಹೈಟ್ ಲೋಡ್ ಜಾಸ್ತಿ ತುಂಬ್ತೀವಲ್ಲ, ಬರೀ ಸೆಂಟ್ರಲ್ಲಿ ಹಾಕೋಣಕ್ಕೆ ಸಾಕು ನಮಗೆ. ಇನ್ನು ಆ ಕಡೆಗೆ ಏನೋ ಒಂದು ಮ್ಯಾನೇಜ್ ಆಗ್ತಾಯಿದೆ. ಏನಾದರೂ ಬೆಳಗ್ಗೆ ಅಷ್ಟೊತ್ತಿಗೆ ಒಂದು 5-6 ಗಂಟೆ ಅಷ್ಟೊತ್ತಿಗೆ ಪಂಡ್ರಾಪುರ ಪಾಸ್ ಮಾಡಿಬಿಟ್ರೆ ಸಾಕು. ಏನೋ ನಿದ್ದೆ ಬಂದಾಗ ಟೈಮ್ ಪಾಸ್ ಮಾಡೋಕ್ಕೆ ಯಾರಾನ ಹುಡುಗರಿಗೆ ಕಾಲ್ ಮಾಡ್ಕೊಂಡು ಹೋದ್ರೆ ಆಯಿತು. ಗೈಸ್, ಬಿಜಾಪುರ ಇನ್ನೊಂದು ಎಷ್ಟು 80 ಐತೆ ಪಾಪ. ಒಂದು ಗಾಡಿ ನೋಡಿ ಆ ಥರ ಆಗ್ಬಿಟ್ಟೈತೆ. ಈ ಥರ ಆದರೆ ಹಿಂಸೆ ಕಣ್ರಿ. ಏನು ಮಾಡೋಕ್ಕಲ್ಲ, ಬ್ಲೇಡ್ ಕಟ್ಟಾಗಿ ಇದಾಗಿರೋದು. ಓನರ್ಗಳು ಬಂಡವಾಳ ಹಾಕಿರ್ತಾರೆ, ಡ್ರೈವರ್ಗಳು ಈ ಥರ ಮಾಡ್ತಾರೆ. ಅಂದರೆ ಎಲ್ಲ ಡ್ರೈವರು ಅಲ್ಲ, ಕೆಲವೊಂದು ಡ್ರೈವರ್ಗಳು ಹಳ್ಳ ಗುಂಡಿ ನೋಡ್ದಲ್ಲೇ ಬಿಡ್ತಾರೆ, ಹಂಸ್ಗಳು ನೋಡ್ದಲ್ಲೇ. ಏನಾಗ್ಬಿಡೈತಪ್ಪ ಅಂತಂದರೆ 6 ವೀಲ್ಗಳು ಅವರು ಹಂಸ್ಗಳನ್ನ ನಿಧಾನ ಬಿಡ್ಕೊಂಡು ಹೋಗ್ತೀವಿ. 12 ವೀಲು 14 ವೀಲು ದೊಡ್ಡ ಗಾಡಿಯವರು ಬಸ್ಗಳವರು ಅಷ್ಟೇ. ಹಂಸ್ಗಳವ್ರಿಗೆ ಲೆಕ್ಕನೇ ಇರಲ್ಲ. ಯಾಕಂದರೆ ಆ್ಯಕ್ಷನ್ ಆಗುತ್ತೆ, ಏನಾಗಲ್ಲ ಅಂತ ಹೋಗ್ತಾರೆ. ಆದರೆ ನೋಡಿ ಈ ಥರ ಆಗುತ್ತೆ. ದಯವಿಟ್ಟು ಸಣ್ಣ ಹಂಸಿದ್ರೆ ಬಿಡ್ಕೊಂಡು ಹೋಗಿ, ದೊಡ್ಡ ಹಂಸ್ಕೊಳ್ಳೋಲ್ಲ ಈ ಥರ ಆದರೆ ಹಿಂಸೆ. ಟೈಮಂದಿ 2:45 ಈಗ ಬಿಜಾಪುರ ಇದ್ದೀನಿ. ಈಗ ಟೀ ಕುಡ್ಕೊಂಡು ಹೋಗಬೇಕು. ಗೈಸ್, ಇವಾಗ ಬಿಜಾಪುರ ಲೆಫ್ಟ್ ಅಂತ ಇದ್ದೀವಿ. ಇದು ಮಾಮೂಲಿ ರೋಡ್ ಗೊತ್ತಿರೋ ನಿಮಗೆಲ್ಲ. ಮಂಗಳವಾಡ ಪಂಡ್ರಾಪುರ ಹೋಗ್ತೀವಿ. ಯಾಕಪ್ಪ ಇಷ್ಟು ಬೇಗ ಹೊಡ್ಕೊಂಡು ಹೋಗ್ತಾರೆ ಅಂತಂದರೆ, ಪಂಡ್ರಾಪುರ ಸಿಟಿ ಒಳಗಡೆ ಪಾಸ್ ಮಾಡೋಣ ಅಂತ ಬೇಗ. ಗೈಸ್, ಇವಾಗ ಟೈಮ್ ಬಂದು 4 ಗಂಟೆ. ಈಗ ಉಮ್ಮದಲ್ಲಿ ಇದ್ದೀವಿ. ಇಲ್ಲಿ ಲೆಫ್ಟ್ಗೆ ಹೋದರೆ ಜತ್ಗೆ ಹೋಗ್ತೀವಿ. ಟ್ರಿಪ್ ನಾವು ಹಿಂಗೆ ಹೋಗಿದ್ದು. ಸೀದಾ ಹೋದರೆ ಪಂಡ್ರಾಪುರ, ಅಲ್ಲಿ ರೈಟ್ ತಗೊಂಡ್ರೆ ಪಂಡ್ರಾಪುರ, ಲೆಫ್ಟ್ಗೆ ಹೋದರೆ ಜತ್ಗೆ ಹೋಗ್ತೀವಿ. 4 ಗಂಟೆ ಆಗೈತೆ. ಅರ್ಧ ಟ್ಯಾಂಕ್ ಡೀಸೆಲ್ ಐತೆ. ನಿದ್ದೆ ಬರ್ತಾಯಿಲ್ಲ. ನಮ್ಮದು ಮೂವಿ ಬೇರೆ ಅರ್ಧ ಸೌಂಡ್ ಬರುತ್ತೆ, ಸೌಂಡ್ ನಿಲ್ಲುತ್ತೆ, ಎಲ್ಲ ಏನೋ ಸ್ಟ್ರಕ್ ಆಗ್ಬಿಟ್ಟೈತೆ. ಆಟಿ ಹೋಗ್ಬಿಟ್ಟು ಹೋಗ್ತಾಯಿದ್ದೀನಿ. ಇಲ್ಲಿ ಏನಪ್ಪ ಅಂದರೆ ಚೇಂಜ್ ಕೊಡೋಕೆ ಹೋದೆ, ಚೇಂಜ್ ಇರಲಿಲ್ಲ. ನನ್ನ 50 ರೂಪಾಯಿ ಕೊಡೋಣ ಅಂತಂದರೆ, ಆಮೇಲೆ 100 ರೂಪಾಯಿ ಕೊಟ್ಟು ಚೇಂಜ್ ಕೇಳಿದೆ, ಚೇಂಜ್ ಇಲ್ಲ ಅಂತಂದರು. ಬಟ್ ಏನಪ್ಪ ಅಂತಂದರೆ ಏನು ಖುಷಿ ಆಯ್ತಪ್ಪ ಅಂದರೆ, ಸರ್ ಇಲ್ಲ ಚೇಂಜ್ ಇಲ್ಲ ಅಂದರೆ ಪರವಾಗಿಲ್ಲ, ಇನ್ನೊಂದು ಸತಿ ಬರ್ತೀನಲ್ಲ ತಿರ್ಗಾ ರಿಟರ್ನು, ಅವಾಗ ಇದು ಮಾಡಿ ಅಂತಂದೆ. ಕರೆದ್ಬಿಟ್ಟು ಪಾಪ ಅವರೇ ವಾಪಸ್ ಕೊಟ್ಟರು 100 ರೂಪಾಯಿ. ಬೇಡ ಹೋಗು, ನನಗೆ ಜ್ಞಾನ ಇರಲ್ಲ, ನೆಕ್ಸ್ಟ್ ಟೈಮ್ ಕೊಡಿವಂತೆ ಅಂತಂದರು. ನಾವು ನೆಕ್ಸ್ಟ್ ಟೈಮ್ ಕೊಡ್ತೀವ, ಯಾವುದೇ ಕಾರಣಕ್ಕೂ ಕೊಡಲ್ಲ ಬಿಡಿ. ದಿ ನೆಕ್ಸ್ಟ್ ಡೇ ಕರ್ಮಲ ಬಿಟ್ಟ ಮೇಲೆ ಅಹಮದ್ನಗರ ಹೈವೇ ಎಂಟ್ರಿ ಆಗ್ತೀನಿ. ನಾಷ್ಟ ಮಾಡೋ ಅಂತ ನಿಂತಿದ್ದೀನಿ. ಇಲ್ಲಿ ಯಾವಾಗನ ಬಂದರೆ ಬೆಳಗ್ಗೆಯಿಂದ ಒಂದು 10 ಗಂಟೆ 10:30 ತನಕ ನಾಷ್ಟಗಳು ಸಿಗುತ್ತೆ. ಆರಾಮಾಗಿ ಎಲ್ಲರೂ ಆಲ್ಮೋಸ್ಟ್ ಇಲ್ಲೇ ಬಂದು ನಾಷ್ಟ ಮಾಡ್ತಾರೆ. ನಾವು ಮಾಡ್ತಾಯಿದ್ದೀವಿ. ಗೈಸ್, ಇವಾಗ ಅಹಮದ್ನಗರ ಎಂಡಿಂಗಲ್ಲಿ ಇದ್ದೀನಿ. ಒಂದು 2 ಅವರ್ ರೆಸ್ಟ್ ಮಾಡಿ ಹೋಗ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ಲೈಟಾಗಿ ನಿದ್ದೆ ಬರ್ತಾಯಿತ್ತು. ಹಂಗೋ ಕಣ್ಣೆಲ್ಲ ಫುಲ್ ಕೆಂಪ್ಕೊಂಡ್ಬಿಟ್ಟವೆ. ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಸೈಡ್ ಹಾಕೊಂಬಂದ್ಕೊಂಡ್ರೆ ನಾವು ಹಾಕೊಂಬೋದಾಗಿತ್ತು. ಬಟ್ 8-10 ಗಂಟೆಗೆ ಪಾಯಿಂಟಲ್ಲಿ ಗಾಡಿ ಇರಲೇಬೇಕು. ಅದಕ್ಕೋಸ್ಕರ ಹೋಗ್ತಾರೆ ಅಷ್ಟೇ. ಈ ಸಿಂಗಲ್ ರೋಡಲ್ಲಿ ಏನೋ ಆಗೈತೆ ನೋಡಿ, ಫುಲ್ ಜಾಮ್ ಆಗಿಬಿಟ್ಟಿದೆ. ಜಾಮು ಪಾಪ, ಟೈರ್ ಏನೋ ಆಗೈತೆ ಗಾಡಿದು. ಪೊಲೀಸರು ಹೆಲ್ಪ್ ಮಾಡ್ತಿದ್ದಾರೆ ನೋಡಿ, ಅದೇ ಒಂಥರ ಖುಷಿ ಇಲ್ಲಿ ನಮ್ಮ ತಾಯಣೆ. ಏನೂ ಮಾಡೋಕ್ಕಾಗಲ್ಲ. ಪಾಪ ವೆಸ್ಟ್ ಬೆಂಗಾಲ್ ಗಾಡಿ ಫುಲ್ ಜಾಮ್ ಆಗೋಗೈತೆ.
ಗಾಯ್ಸ್ ಏನು ಗಾಯ್ಸ್ ಇದು ಈ ರೋಡಲ್ಲಿ ಟೈಮಿಂಗ್ಸ್ ಹೊಡ್ಯೋಣ ಅಂತ ಬಂದರೆ ನಮ್ಮ ಜನ ಬಡಿಯ ಗಾಡಿನೇ ಮುಂದಕ್ಕೆ ಹೋಯ್ತಾರ ನಿಧಾನಕ್ಕೆ ಮೂವ್ ಆಯ್ತೈತೆ. ಅಂದರೆ ರೋಡ್ ಮಾಡ್ತಾರಲ್ಲ ಅದರಿಂದ ಸ್ವಲ್ಪ ಏನು ಇಲ್ಲಿ ಬೈಕ್ಗಳವರು ಲಾರಿಗಳ್ನ ಏನು ಅಂದ್ಕೊಂಡವ್ರೆ ಅಂತಲೇ ಗೊತ್ತಾಗಲ್ಲ. ಎಲ್ಲಂದ್ರಲ್ಲೇ ಬರ್ತಾರೆ, ಎಲ್ಲಂದ್ರಲ್ಲೇ ಹೋಯ್ತಾರೆ. ಎಲ್ಲ ಫುಲ್ ಸಿಂಗಲ್ ರೋಡ್ ಮಾಡ್ಬಿಟ್ಟು ಆ ಕಡೆ ಒಬ್ರು ಹೋಯ್ತಾರೆ, ಈ ಕಡೆ ಒಬ್ರು ಹೋಯ್ತಾರೆ. ನಾವೆಲ್ಲಿ ಸಾಯನ್ ಹೇಳಿ ನೋಡಿ. ಹ್ಞೂ ಅಂತ ತಾತಪ್ಪ. ಅಲ್ಲ ಬರ್ತಾನೆ, ಇಲ್ಲಿ ಇನ್ನೂ ಆಪೋಸಿಟ್ ಬರ್ತಾನೆ. ಅದು ಇವ್ರಿಗೆಲ್ಲ ಡಿಎಲ್ಗಳು ಯಾರು ಕೊಟ್ರು ಗುರು ಜನ ಬಡಿ ಅದೇ ಗೊತ್ತಾಗಲ್ಲ. ಈಗ ರೈಟ್ ಸೈಡಲ್ಲಿ ಫುಲ್ ಜಾಮ್ ಐತೆ, ಅಂದರೆ ಲೆಫ್ಟ್ ಸೈಡಲ್ಲಿ ಇದ್ದಿದ್ದು ಹೆಂಗೆ ಕ್ಲಿಯರ್ ಮಾಡ್ಕೊಂಡು ಬಂದೆ. ಅಪ್ಪ ಸಾಕಾಗೋಯ್ತು. ಈಗ ಇಲ್ಲೆಲ್ಲ ಏನಪ್ಪ ಅಂದರೆ ಫುಲ್ ಜಾಮ ಇರೋದಕ್ಕೆ ಅಲ್ಲಲ್ಲಿ ಪೊಲೀಸವರು ಕಾವಲುಗಳು ನಿಂತವ್ರೆ. ಯಾವಾಗ ರೋಡ್ ಮಾಡ್ತಾರ ಗುರು, ಇದು ರೋಡ್ ಮಾಡ್ಬಿಟ್ರೆ ನೆಮ್ಮದಿ ನಿಜವಾಗ್ಲು. ಫುಲ್ಲು ಜಾಮ ಐತೆ ಆ ಕಡೆಯಿಂದ ಬರೋರು. ಅಹಮದ್ನಗರ್ ಸಿಂಗಲ್ ರೋಡ್ ಬಿಟ್ಟ ಮೇಲೆ ನಾಸಿಕ್ ಹೋಗೋ ತಕ್ಕನೂ 110-120 ಕಿಲೋಮೀಟ್ರು ಅಂತ ಹೇಳ್ತಾರಲ್ಲ. ಟೈಮಿಂಗ್ಸ್ ಅಂತ ಹೊಡೆಯೋಕ್ಕಾಗಲ್ಲ ಈ ರೋಡಲ್ಲಿ, ಸಿಕ್ಕಾಪಟ್ಟೆ ಅಧ್ವಾನ ರೋಡು. ಇಷ್ಟು ಹತ್ರ ಮೇಲೆ ಗಾಡಿನೇ ಒಯ್ತಾ ಇಲ್ಲ. ಅಂದರೆ ಏನು ಒಂದು ಸತಿಯಲ್ಲಿ ನೈಟ್ ಹೊತ್ತು ಫುಲ್ ಜಾಮ್ ಆಗೋದೈತೆ. ಬಿಟ್ಟರೆ ಧರಂಪುರ ಅಷ್ಟೇ ಫುಲ್ಲು ಜಾಮ್ ಆಗೋದೈತೆ. ಆ ಸಾಪುತಾರ ರೋಡ್ ಹೋಗೋಣ ಅಂದರೆ ಅಲ್ಲೂ ಆಲ್ರೆಡಿ ಗುಂಡಿ ತೋಡಿಕೋರೆ ನೋಡಿ. ಒಣ್ಣ ರೋಡ್ ಮಾಡ್ತಾವ್ರೆ ಅಂದರೆ ಲೇಟು ಸಿಕ್ಕಾಪಟ್ಟೆ. ನಾಸಿಕ್ ಬಂದು ಒಂದು 8,000 ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡಿದ್ದೀನಿ. ಯಾಕಂದರೆ ಡೀಸೆಲ್ ಮಾಮೂಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮೂರಲ್ಲಿ ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಇಲ್ಲೊಂದು 8,000 ರೂಪಾಯಿ ಹಾಕ್ಸ್ಕೊಂಡ್ರೆ ಪಾಯಿಂಟ್ಗೆ ಹೋಗುತ್ತೆ. ನಮ್ಗೆ ಎಲ್ಲೋದ್ರೂ ಇದೊಂದು ಹೆಸರು ಮಾತ್ರ ನಮ್ಮನ್ನು ಬಿಟ್ಟು ಹೋಗಲ್ಲ ಗುರು. ನಾಸಿಕ್ ಸಿಟಿ ಪಾಸ್ ಮಾಡಿ ಧರಂಪುರ ರೋಡ್ಗೆ ಹೋಗ್ತಾಯಿದ್ದೀನಿ. ಸಾಪುತಾರಾಗ ಹೋಗೋಣ ಅಂದರೆ ಸಾಪುತಾರ ಬೇಡ, ಯಾಕಂದರೆ ಸುಮ್ಮನೆ ಖರ್ಚು ಜಾಸ್ತಿ. ಇವಾಗ ಆರಾಮ ರೆಡಿ ಮಾಡೋರೆ ಧರಂಪುರ ರೋಡು. ಈ ರೋಡಲ್ಲಿ ಆಲ್ಮೋಸ್ಟ್ ಒಂದು 5 ಸತಿ ಬಂದಿದ್ದೀನಿ ನಾನು. ನಮ್ಮ ಅಂಕಲ್ ಒಂದು ಸತಿ 2020 ಬಂದಿದ್ದು. ಆಲ್ಮೋಸ್ಟ್ ಈ ರೋಡಲ್ಲಿ ಓಡಾಡಿ ಎಷ್ಟೋ ದಿವಸ ಆಗೋಗೈತೆ. ಯಾಕಂದರೆ ಸಾಪುತಾರ ಓಡಾಡಿ ಒಂಥರ ರೂಢಿಯಾಗಿ ಹೋಗಿ ಈ ರೋಡಲ್ಲಿ ಓಡಾಡೋಕ್ಕೆ ಬೇಜಾರು. ಇಲ್ಲಿ ಏನಪ್ಪ ಅಂದರೆ ಒಂಚೂರು ಮುಂದೆ ಕರಾಂಜಲಿ ಘಾಟ್ ಅಂತ ಐತೆ. ಆ ಕರಾಂಜಲಿ ಘಾಟ್ ಒಂಚೂರು ಪಾಸ್ ಮಾಡಿಬಿಟ್ರೆ ನೆಮ್ಮದಿ. ಫೈನಲಿ ಇವಾಗ ಸೂರತ್ಗೆ ಬಂದೆ. ಸ್ವಲ್ಪ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಒಂಥರ ಫುಲ್ಲು ಸುಸ್ತು, ಗಾಡಿ ಓಡ್ಸೋಕ್ಕೆ ಇಂಟ್ರೆಸ್ಟ್ ಇಲ್ಲ ಯಾಕೋ, ಆ ಥರ ಆಗೋಯ್ತು. ಈಗ ಟೈಮೊಂದು 11 ಕಾಲು. ಫಸ್ಟ್ ಹೋಗಿ ಊಟ ಮಾಡಿ ಮಲಿಕೊಬೇಕು, ಯಾಕಂದರೆ ನಿದ್ದೆ ಇಲ್ಲ. ಇವಾಗ ಒಳಗೆ ಬಂದಿದ್ದೀನಿ. ಇಲ್ಲಿ ಕಾಟ ಮಾಡಿಸ್ಕೊಂಡು ಗೇಟಲ್ಲಿ ಎಂಟ್ರಿ ಮಾಡಿಸ್ಕೊಂಡು ಹೊರಡಬೇಕು. ಅಂದು ಬಂದು D16 ಖಾಲಿ ಆಗುತ್ತೆ. The next day. ಆಯ್ತು ಇವಾಗ ಅಗ್ಗಟ್ಟ ಅಂತ ಬಂದಿದ್ದೀವಿ ಕಳದ ಬಿಟ್ಟಿಗೆ. ಪಾಪ ನಮ್ಮ ರಾಕಿ ಬಾಯ್ ಅವರು ಸೌಂಡೇ ಕೇಳಿಸಲ್ಲ. ನಮ್ಮ ರಾಕಿ ಬಾಯ್ ಅವರು ಪಾಪ 1 ಅವರಿಂದ ವೆಯ್ಟ್ ಮಾಡಿ ಈಗ ತಾಣಂದು ಬಂದಿದ್ದೀವಿ. ತಾಣಂದು ಬನ್ನಿ ಬಿಡ್ಬಿಟ್ಟು ಆ ಕಡೆ ಹೋಗ್ಬೇಕು. ತೊಗೊಂಡು ಟಾರ್ಪಲ್ಲು ಇದು 2436 ನಮ್ಮ ರಾಕಿ ಬಾಯಿಗೆ. ಮತ್ತು ಇದೊಂದು 20 kg ಟಾರ್ಪಲ್ಲು ತಗೊಂಡಿದ್ದೀವಿ. ಇಲ್ಲೇ ಪೊಲೀಸ್ ಚೌಕಿ ಐತೆ. ಚೌಕಿ ಆ ಪಕ್ಕದಲ್ಲೇ ಇರೋದು ಬಿಲ್ಡಿಂಗ್ ಇದು ನೋಡಿ. ಕುಡಿಯೋಕೆ ನೀರೆಲ್ಲ ಕೊಡ್ತಾವ್ರೆ, ತಣ್ಣಗಿರೋದು ಕುಡಿಯೋಣ ನೋಡಿ. ಅವರೇ ಆಟೋ ಹತ್ರ ಡ್ರಾಪ್ ಆಗ್ತಾವ್ರೆ. ಆಟೋ ತಕ್ಕ ಬಾ ಬರ್ತೀವಿ. ಟಾರ್ಪಲ್ ತಗೊಂಡು ಹೋಯ್ತಾ ಇದ್ದೀವಿ. ನಮ್ಮ ರಾಕಿ ಪೇಟೆ 2 ಸತಿ. ಫಸ್ಟ್ನೇ ಸತಿ ಒಂದು ಸಾಂಗ್ಲಿಲಿ ಒಂದು ಗಲಾಟೆ ಆಗಿತ್ತು. ಅಜಯ್ ಡ್ರೈವರ್ಗಳು ಸ್ವಲ್ಪ ಏನೋ ಗಲಾಟೆ ಮಾಡಿ ಆ ಟೈಮಲ್ಲಿ ಹೋಗಿದ್ದು. ಇವ್ರ ಹಬ್ಬ ಹೊಸ ಇಂಟ್ರೆಸ್ಟೇನೆ. ಅವ್ರು ಇನ್ನೊಬ್ರು ನಮ್ಮ ಉದಯ ಅಣ್ಣ ಬಂದಿತ್ತು, ಅವರು ಗಣೇಶ ಅಣ್ಣ ಬಂದಿತ್ತು. ಅವರು ಪ್ರಾಬ್ಲಮ್ ಸಾಲ್ವ್ ಮಾಡಿದರು. ಇವರು ಪ್ರಾಬ್ಲಮ್ ಕೊಡ್ತಾವ್ರೆ, ಸಾಲ್ವ್ ಮಾಡ್ತಾ ಇಲ್ಲ ಅಷ್ಟೇ. ಟಾರ್ಪಲ್ ಇದ್ದು ನಮ್ಮ ರಾಕಿ ಬಾಯಿ ಗಾಡಿ ಹತ್ರ ಇದರಲ್ಲೊಂದು ಆರ ನೋಡಿದ್ವಿ, ಫೇಮಸ್ ಆಗೋಗಿತ್ತು ಗಾಡಿ. ಏನು ಬ್ರೋ ರಘು ಜೊತೆ ಈಗ ನಮ್ಮ ಇರ್ಫಾನ್ ಬಾಯಿ ಬರ್ತಾವ್ರೆ. ಯಾವಾಗ ಊಟ ಮಾಡಿ ನಾ ಕ್ಯಾಮ್ರಾ ನೋಡೋಣ ಹಂಗಾಗೈತೆ. ನಮ್ಮ ಇರ್ಫಾನ್ ಬಾಯಿ ಅವರು ಫುಲ್ ಬ್ಲ್ಯಾಕ್ ಆಗಿಬಿಡ್ತಾವ್ರೆ. ನಾನು ಬಿಟ್ಟು ಹೋಗೋರೆ ಬೆಳಗ್ಗೆ ಖಾಲಿ ಮಾಡ್ಕೊಂಡು ಗಾಡಿನ. ಗಾಡಿ ಖಾಲಿ ಮಾಡ್ಕೊಂಡು ಬಿಟ್ಟು ಹೋಗಿದ್ದಲ್ಲ, ಅಲ್ಲೇ ಕೂತು ಮುಂದೆಗಡೆನೆ ಊಟ ಮಾಡ್ಕೊಂಬರೋಣ ಹತ್ತಣ ಇಲ್ಲೇ ಮುಂದೆನೆ. 2 days later. ಗೈಸ್ ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಎದ್ದೆ ಕರೆಕ್ಟಾಗಿ ಸೂರತ್ ಪಾರ್ಕಿಂಗ್ ಬಂದು 2 ದಿವಸ ಆಯಿತು.
ಮುಚ್ಕೊಂಡು ಇದ್ರ ಬದಲು ಎಳ್ನೀರು ತೊಗೊಂಬಂದಿರೋ ಅಷ್ಟೊತ್ತಿಗೆ ಒಳ್ಳೆ ಬಾಡಿಗೆನೇ ಇರೋದು. ಒಂದು 7-8 ಸಾವಿರ ಬಾಡಿಗೆ ಜಾಸ್ತಿ ಇರೋದು. ಯಾರ ಬಾಡಿಗೆ ಬಂದ್ಬಿಟ್ಟು ಕಮ್ಮಿಗೆ 2 ದಿವಸದಿಂದ ಖಾಲಿ ಮಾಡ್ತಾನೆ ಅವರೇ. ಫೈನಲ್ ಇವತ್ತು ಖಾಲಿ ಆಗುತ್ತೆ. ಲೋಡ್ ಮಾಡ್ಕೊಂಡು ಊರಿಗೆ ಹೋಗೋಣ ಅಂದ್ಕೊಂಡು ಹಬ್ಬಕ್ಕೆ, ಅದಕ್ಕೂ ಹೋಗೋಕ್ಕಾಗಲಿಲ್ಲ. ನಾಷ್ಟ ಮಾಡೋದ್ಬಿಟ್ಟು ಟೀ ಕೊಡಿಸ್ತಾವ್ರೆ. ಟೀ ಕುಡಿತಾ ಇದ್ದೀವಿ. ನಮ್ಮ ಸೈಜಾನವರು ಅಲ್ಲೇ ಅಪ್ರೂಪಕ್ಕೆ 1 ವರ್ಷ ಮೇಲೆ ಆಯ್ತು ಸಿಕ್ಕಿ. ಅದೇನೋ ನಾನು ಇವ್ರನ್ನ ಹಾಸ್ಪಿಟಲ್ ನೋಡಿರ್ತೀರ ಎಲ್ಲರೂ. ಏನು ಬ್ರೋ, ಹಾಸ್ಪಿಟಲ್ ಎಲ್ಲಿದ್ದೀರ ಜಾಸ್ತಿ? ಹಾಂ, ರಂಜಾನ್ ಮಾಡೋದ್ಬಿಟ್ಟು ಗಾಡಿಗೆ ಬಂದವ್ರು ನೋಡಿ. ಹಾಂ, ಮಂದಿ ಎಷ್ಟು 11:30 ನಾಷ್ಟ ಕೊಡಿಸ್ತಾವ್ರಿ ಇವರು. ಅವರೇ ಬಂದಾಗ ನಾಷ್ಟ ಮಾಡೋ ಅಂತ ಮಾಡಲಿಲ್ಲ. ಒಂದು ನಾಷ್ಟ ಮಾಡೋ ಅಂದ್ರೆ ಯಾವುದೋ ಹುಡುಗಿ ಆದ್ರೆ ಮಾತಾಡ್ಬೋದಾನೆ. ಹುಡುಗಿ ಅಲ್ಲ, ಅದು ಆಂಟಿ. ಆಂಟಿನ ಹುಡುಗಿ ಮಾಡಿಕೋ, ಹುಡುಗಿನ ಆಂಟಿ ಮಾಡಿಕೋನೆ. ಊಟ ಮಾತ್ರ ಚೆನ್ನಾಗೈತೆ. ನಾವು ಹೋಗಿ ತಿಂದ್ಬಿಟ್ಟು ಹೋಗಿ ಲೋಡ್ ಮಾಡಿಸ್ಬೇಕು. ಗೈಸ್ ಫೈನಲಿ ಗಾಡಿನ ಖಾಲಿ ಮಾಡ್ತಿದ್ದಾರೆ. ಅದು ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿ ಬೈದಿದ್ದಕ್ಕೆ 2 ದಿವಸ ಇದೆ ಅಂತ ಹೇಳಿದ್ದಕ್ಕೆ ಖಾಲಿ ಮಾಡ್ತಾರೆ. ಇವರೇ ಪಾರ್ಟಿ ನೋಡಿ. ನಮ್ಮ ಸೈಜನ್ ಗಾಡಿನೂ ರೈಟ್ ಸೈಡಲ್ಲಿ ಖಾಲಿ ಮಾಡ್ತಾರೆ ನೋಡಿ. ಇಲ್ಲೇ ಕೂತಾನೆ ಅವನು ನಮ್ಮ ಜೊತೆ ಪಾಪ. ಅವನು ರೈಟ್ ಸೈಡ್ ಆಗಿದ್ದು ಗಾಡಿ. ಅವ್ರದ್ದು ಖಾಲಿ ಮಾಡ್ಕೊಂಡು ನಾಳೆ ಇಲ್ಲ ನಾಡ್ದು ಬರ್ತಾರೆ. ಸರಿ ಫ್ರೆಂಡ್ಸ್, ಇನ್ನು ಮುಂದಿನ ವೀಡಿಯೋಲಿ ಸಿಗೋಣ. ಎಲ್ರಿಗೂ ಬಾಯ್ ಬಾಯ್, ಟೇಕ್ ಕೇರ್.